ನಮಸ್ಕಾರ, ಗುಡ್ ಮಾರ್ನಿಂಗ್ ಎವ್ರಿವನ್. ನನ್ನ ಹೆಸರು ಮೆಲ್ವಿನ್ ರೊಡ್ರಿಗಸ್. HM ಪೆರ್ನಾಲ್ ಅಭಿನಂದನಾ ಸಮಾರಂಭದ ಸಮಿತಿಯ ಸಂಚಾಲಕ. ನನ್ನ ಎಡಬದಿಗೆ ಇದ್ದಾರೆ AD ಸಿಕ್ವೇರಾ, ಸಮಿತಿಯ ಓರ್ವ ಸದಸ್ಯ. ಬಲಬದಿಗಿದ್ದಾರೆ ಟೈಟಸ್ ನೊರೋನಾ, ಸಮಿತಿಯ ಸದಸ್ಯ. ಸಾಹಿತ್ಯ ಅಕಾಡೆಮಿ ನವದೆಹಲಿ ಭಾರತೀಯ 24 ಭಾಷೆಗಳನ್ನು ಸ್ವತಂತ್ರ ಹಾಗೂ ಸಾಹಿತ್ಯಿಕ ಭಾಷೆಗಳೆಂದು ಪರಿಗಣಿಸಿ ಮಾನ್ಯತೆ ನೀಡಿದೆ. ಅವುಗಳಲ್ಲಿ ಕೊಂಕಣಿ ಭಾಷೆ ಕೂಡ ಒಂದು. ಕೊಂಕಣಿ ಭಾಷೆಗೆ 1975 ಫೆಬ್ರವರಿಯಲ್ಲಿ ಈ ಒಂದು ಮನ್ನಣೆ ದೊರಕಿತ್ತು. ಸಾಹಿತ್ಯ ಅಕಾಡೆಮಿಯು ಈ 24 ಭಾಷೆಗಳ ಲೇಖಕರ ಒಂದೊಂದು ಪುಸ್ತಕಕ್ಕೆ ಪ್ರತಿ ವರ್ಷ ಪುರಸ್ಕಾರವನ್ನು ನೀಡುತ್ತಾ ಬಂದಿದೆ. ಕೊಂಕಣಿಗೆ 1977ರಿಂದ 2025ರವರೆಗೆ 49 ಪುರಸ್ಕಾರಗಳು ಸಂದಿವೆ. ಇವುಗಳಲ್ಲಿ 40 ಪುರಸ್ಕಾರಗಳು ಗೋವಾ ರಾಜ್ಯದ ಲೇಖಕರಿಗೆ ಬಂದಿವೆ. 9 ಪುರಸ್ಕಾರಗಳು ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಕೇರಳದ ಕೊಂಕಣಿ ಲೇಖಕರಿಗೆ ಬಂದಿವೆ. 2025ರ ಪುರಸ್ಕಾರವು ಉಡುಪಿ ಜಿಲ್ಲೆಯ ಪೆರ್ನಾಲ್ನಲ್ಲಿ ಜನಿಸಿ ಕೆಲ ಕಾಲ ಮುಂಬೈಯಲ್ಲಿ ನೆಲೆಸಿದ ಹಾಗೂ ಕಳೆದ 17-18 ವರ್ಷಗಳಿಂದ ಮಂಗಳೂರಿನಲ್ಲಿ ನೆಲೆಸಿರುವ HM ಪೆರ್ನಾಲ್, ಅಂದರೆ ಅವರ ಪೂರ್ಣ ಹೆಸರು ಹೆನ್ರಿ ಮೆಂಡೋನ್ಸರ್ ಅವರ ಪುಸ್ತಕಕ್ಕೆ ಲಭಿಸಿದೆ. ಅವರ ಪುಸ್ತಕದ ಹೆಸರು ಕೊಂಕಣಿ ಕಾವ್ಯ ರೂಪ ಅಣಿ ರೂಪಕ. ಇದು ಒಂದು ಲಿಟರರಿ ಕ್ರಿಟಿಸಿಸಮ್, ಅಂದರೆ ಸಾಹಿತ್ಯಿಕ ವಿಮರ್ಶೆಯ ಪುಸ್ತಕ. ಇಷ್ಟರ ತನಕ ಕೊಂಕಣಿಯಲ್ಲಿ ಕಥೆ, ಕಾದಂಬರಿ, ಕವನ, ನಾಟಕ, ಆತ್ಮಚರಿತ್ರೆ ಹೀಗೆ ವಿಧ ವಿಧದ ಸಾಹಿತ್ಯಕ್ಕೆ ಪುರಸ್ಕಾರಗಳು ಬಂದಿವೆ. ಆದರೆ ಒಂದು ವಿಮರ್ಶೆಯ ಪುಸ್ತಕಕ್ಕೆ ಪುರಸ್ಕಾರವು ಬರುವುದು ಇದೇ ಪ್ರಥಮ ಬಾರಿ. ಈ ಒಂದು ಗೌರವವನ್ನು, ಈ ಒಂದು ಹಿರಿಮೆಯನ್ನು ಕೊಂಕಣಿ ಲೇಖಕರಿಗೆ ದೊರಕಿಸಿಕೊಟ್ಟ HM ಪೆರ್ನಾಲ್ರವರಿಗೆ ಮಂಗಳೂರಿನ ಜನತೆಯ ಪರವಾಗಿ, ಪ್ರತ್ಯೇಕವಾಗಿ ಕೊಂಕಣಿ ಜನತೆಯ ಪರವಾಗಿ ಒಂದು ಗೌರವಿಸಲು ಒಂದು ಸನ್ಮಾನ, ಅಭಿನಂದನಾ ಸಮಾರಂಭವನ್ನು ನಾವು ಮೈಕಲ್ ಡಿಸೋಜ ವಿಜನ್ ಕೊಂಕಣಿ ಬ್ಯಾನರ್ನ ಅಡಿ ಏರ್ಪಡಿಸಿದ್ದೇವೆ. ಇದು ಮೇ ತಿಂಗಳ ಶುಕ್ರವಾರ ಸಂಜೆ 15ರಂದು, ಮೇ ತಿಂಗಳ 15ರಂದು ಸಂಜೆ 5:15 ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ನೆರವೇರಲಿದೆ. ಈ ಕಾರ್ಯಕ್ರಮದ ಬಗ್ಗೆ ತಾವು ತಮ್ಮ ಪತ್ರಿಕೆಗಳಲ್ಲಿ, ಸುದ್ದಿವಾಹಿನಿಯಲ್ಲಿ, ವೆಬ್ಸೈಟ್ಗಳಲ್ಲಿ ಸಾಕಷ್ಟು ಪ್ರಚಾರ ಕೊಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಹಾಗೂ ನಿಮಗೆಲ್ಲರಿಗೆ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ವಿವರವನ್ನು ನೀಡಲು ಸಮಿತಿಯ ಸದಸ್ಯ AD ಸಿಕ್ವೇರಾ ಹಾಗೂ ಟೈಟಸ್ ನೊರೋನಾ ಅವರನ್ನು ಕೇಳಿಕೊಳ್ತೇನೆ. ಪತ್ರಿಕಾ ಬಳಗದ ಮಿತ್ರರಿಗೆ ಶುಭ ದಿನವನ್ನು ಕೋರ್ತಾ ಇದ್ದೇನೆ. HM ಪೆರ್ನಾಲ್ಗೆ ಅಭಿನಂದನ್ ಸಂಭ್ರಮ, ಅಂದರೆ ಅಭಿನಂದನಾ ಸಂಭ್ರಮವನ್ನು ನಾವು ಇದೇ ತಿಂಗಳ 15ರಂದು ಸಂಜೆ 5:15 ಗಂಟೆಗೆ ಪುರಭವನದಲ್ಲಿ, ಮಂಗಳೂರಿನ ಪುರಭವನದಲ್ಲಿ ಹಮ್ಮಿಕೊಟ್ಟಿದ್ದೇವೆ. ಇದಕ್ಕಾಗಿ ಕನ್ನಡದ ಖ್ಯಾತ ಸಾಹಿತಿ ಜಯಂತ್ ಕಾಯ್ಕಿಣಿ ಅವರು ಚೀಫ್ ಗೆಸ್ಟ್ ಆಗಿ ಬರಲಿದ್ದಾರೆ, ಮುಖ್ಯ ಅತಿಥಿಗಳಾಗಿ. ಹಾಗೂ NRI ಎಂಟ್ರಪ್ರಿನರ್ ಮತ್ತು ಮಹಾದಾನಿ ಶ್ರೀ ಮೈಕಲ್ ಡಿಸೋಜ ಅವರು, ಮೈಕಲ್ ಡಿಸೋಜ ವಿಷನ್ ಕೊಂಕಣಿ ಇದರ ಪ್ರವರ್ತಕರು, ನಾವು MDVK ಅಂತ ಕರೀತೇವೆ, ಅವರು ಅಧ್ಯಕ್ಷರಾಗಿ ಬರಲಿದ್ದಾರೆ. ಮತ್ತು ಇದಕ್ಕೆ ನಾವು 15 ಜನರ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಅದರಲ್ಲಿ ಸೈಂಟ್ ಅಲೋಷಿಯಸ್ ಡಿಮ್ಟು ಯೂನಿವರ್ಸಿಟಿಯ
Vice Chancellor Reverend Dr. Praveen Martis, Reverend Father Dennis Desa, Reverend Father Walter D'Souza, Reverend Father Jerome Montero, Nandu Gopal Shanay, Anil Lobo, MCC Bank Chairman, Naveen R. D'Souza Corporator, Dr. Purnanandachari from Goa, Chetan Acharya, All India Konkani Parishadar Adhyakshuru, Anand Kamath Keralaದಿಂದ, Kishore Gonsalves, Balkur, Shakuntala Arkini, Oswald Rodriguez, Stephen Pinto, Chartered Accountant Lionel Lorona, Liner Arana, Wilson Katil, Stani Bela, Eddie Sikwara ಮತ್ತು ನಾನು ಟೈಟಸ್ ನೊರೋನಾ ಇವರು ಕಮಿಟಿಯ ಸದಸ್ಯರಾಗಿದ್ದೇವೆ. ಕನ್ವೀನರ್ ಆಗಿ ಮೆಲ್ವಿನ್ ರೋಡ್ರಿಗಸ್ ಅವರು ಇದನ್ನು ಮುಂದಕ್ಕೆ ನಡೆಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ಇವತ್ತಿನ ಈ ಪಬ್ಲಿಸಿಟಿ ಮತ್ತು ಆವತ್ತಿನ ಪಬ್ಲಿಸಿಟಿ ಎರಡನ್ನೂ ಕೊಡಬೇಕು ಮತ್ತು ನಮ್ಮೊಟ್ಟಿಗೆ ಸೇರಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಆವತ್ತು ಈ ಥರ ಪ್ರೋಗ್ರಾಮ್ ಇದೆ. ಸಾಯಂಕಾಲ 5:40ಕ್ಕೆ ಸಿತಾರ್ ಫ್ಯೂಷನ್ ಉಸ್ತಾದ್ ರಫೀಕ್ ಖಾನ್ ಮತ್ತು ಅವರ ಸಂಗಡಿಗರು ಹಾಗೂ ಕವಿತಾ ಸಂಭ್ರಮ್ HM ಅವರ ಕವಿತಾ ಸಾದರೀಕರಣ ಆಗಲಿದೆ. ಎಡಿಸಿಕೆ ಇವರು ಮತ್ತು ಮೊಹಮ್ಮದ್ ಮುವಾದ್ GM ಅವರು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ ಕವಿತೆಗಳನ್ನು. ಆಮೇಲೆ ಜೀವಿತಸೋ ಸಾಹಿತ್ಯ ಸಂಭ್ರಮ್ ಇದನ್ನು HM ಇವರೊಟ್ಟಿಗೆ ಸಂವಾದ, ಶಕುಂತಲಾ ಅರ್ಕಿಣಿ ಮುಂಚಿನ ಆಕಾಶವಾಣಿಯ ಉದ್ಘೋಷಕಿ ಮತ್ತು ವಿಲ್ಸನ್ ಕಟೀಲ್ ಕೊಂಕಣಿ ಮತ್ತು ಕನ್ನಡದ ಖ್ಯಾತ ಬರಹಗಾರ ಮತ್ತು ಕವಿ. ಆಮೇಲೆ ಅಭಿನಂದನಾ ಸಂಭ್ರಮ ಅದರದ್ದು ಪ್ರಾಸ್ತಾವಿಕ ಭಾಷಣವನ್ನು ನಾನು ಟೈಟಸ್ನವರನ್ನು ನೀಡಲಿದ್ದೇನೆ. ಆಮೇಲೆ ನಾವು ಅಭಿನಂದನೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಅವರಿಗೆ ಅಭಿನಂದನೆ ಮತ್ತು ಗೌರವವನ್ನು ನೀಡಲಿದ್ದೇವೆ. ಸಾಧಾರಣ 18-20 ಸಂಘ ಸಂಸ್ಥೆಗಳು ಅವರಿಗೆ ಅಭಿನಂದನೆಯನ್ನು ಮತ್ತು ಗೌರವವನ್ನು ನೀಡಲಿದ್ದಾರೆ. 8:00ಕ್ಕೆ ಕಾರ್ಯಕ್ರಮ ಮುಗಿಯಲಿದೆ. ದಯವಿಟ್ಟು ಬನ್ನಿ.